ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸರಿ ಆಯ್ತು. ಹಾಗಾದ್ರೆ ನಿಮ್ಮಮ್ಮ ಬರೋವರೆಗೂ ನಾನು ಇಲ್ಲೇ ಕುತ್ಕೊಂಡಿದ್ದು, ಅವ್ರು ಬಂದ ಮೇಲೆ ನಿನಗೆ ಟಾಟಾ ಮಾಡಿ ಆಮೇಲೆ ಹೋಗ್ತೀನಿ. ಓಕೆ? ಎಲ್ಲಿ? ರಜನಿ, ನೀನು? ಅಶೋಕ್, ನನ್ ಮಗಳ ಜೊತೆ ಏನ್ ಮಾಡ್ತಾ ಇದ್ದೀರಾ? ಹೇ, ಇವಳು ನಿನ್ ಮಗಳ? ತುಂಬಾ ಕ್ಯೂಟ್ ಆಗಿದ್ದಾಳೆ. ಸರಿ, ತಗೋಬಿಟ್ಟ. ರಜನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ನನ್ ಮಗಳು ನಿಮ್ ಜೊತೆ ಏನ್ ಮಾಡ್ತಿದ್ಲು? ಅದೊಂದು ಚಿಕ್ಕ ಕತೆ. ನಾನು ದಾರಿಲಿ ಬರ್ತಿರ್ಬೇಕಾದ್ರೆ ನನ್ನ ಕಾರ್ಗೆ ಅಡ್ಡ ಆಗಿ ಬಂದ್ಲು. ಪುಟ್ಟ, ಏನಾಯ್ತು? ಹೇ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಏನೂ ಆಗಿಲ್ಲ. ನಾನು ಸಡನ್ ಆಗಿ ಸ್ಟಾಪ್ ಮಾಡಿ ಅವಳ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದೆ. ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ಲು. ಅದಕ್ಕೆ ಅವಳ ಹತ್ರ ಮಾತಾಡ್ತಾ ಕುತ್ಕೊಂಡ್ಬಿಟ್ಟೆ. ನಿನ್ ಮಗಳು ಅಂತ ಗೊತ್ತಾಗ್ಲಿಲ್ಲ ನೋಡು. ಸರಿ, ಎಲ್ಲಿರೋದೀಗ? ನಿನ್ ಗಂಡ ಏನ್ ಮಾಡೋದು? ನಾನು ಬರ್ತೀನಿ. ಏಯ್ ರಜನಿ, ನಾನೇನಾದರೂ ತಪ್ಪಾಗಿ ಕೇಳಿದ್ನ? ಆದಿ, ಆದಿ, ಪ್ರತಿ ಸಲ ಆ ಶಿವಗಾಮಿನ ನಾಶ ಮಾಡಕ್ ಹೋದಾಗ್ಲೂ ಏನಾದ್ರೊಂದು ಅಡಚಣೆ ಆಗ್ತಾನೆ ಇತ್ತು. ಪದೇ ಪದೇ ಸೋಲ್ತಾನೆ ಇದ್ವಿ. ನಿನಗ್ ಮಂತ್ರಶಕ್ತಿ ಇದ್ದಾಗ ಆ ಶಿವಗಾಮಿನ ಗೆಲ್ತಾ ಇದ್ದೆ. ಆ ಶಾಂಭವಿ ದೇವಿನ ದಿಗ್ಬಂಧನ ಮಾಡಿ ದೇವಸ್ಥಾನದಲ್ಲಿ ಕೂಡ್ ಹಾಕಿದ್ದೆ. ಈಗ ನೋಡು, 500 ಕೋಟಿ ಹಣನೂ ತಗೊಳಕ್ಕಾಗ್ಲಿಲ್ಲ. ನೀನ್ ತಗೋಬೇಕಾಗಿದ್ ಮನೇನ ಆ ಶಿವಗಾಮಿ ತಗೊಂಡು ಗೃಹ ಪ್ರವೇಶ ಕೂಡ ಮಾಡಿದ್ಲು. ನಿನ್ನಿಂದ ಏನು ಮಾಡಕ್ಕಾಗ್ಲಿಲ್ಲ. ಮೊದ್ಲಿನ ತರ ನಿನಗ್ ಶಕ್ತಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಕಣೋ. ನನ್ ಶಕ್ತಿ ಬರೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಹಾರಿಕ ಮಾಡ್ತಾಳೆ ಬಿಡಮ್ಮ. ಖಂಡಿತ ಮಾಡಲ್ಲ ಕಣೋ. ಹಾಗ್ ಮಾಡೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ನಿನಗ್ ಶಕ್ತಿ ಬಂದ್ರೆ ಅವಳಿಗೆ ಮಾಡಕ್ಕೆ ಏನು ಕೆಲಸ ಇರಲ್ಲ. ರಾಮೇಶ್ವರ, ಕಾಶಿ ಅಂತ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತಿನ್ಬೇಕಾಗತ್ತೆ. ಆದ್ರೆ ಈಗ ಇಲ್ಲಿ ಮಹಾರಾಣಿ ತರ ಇದ್ದಾಳೆ. ಇವತ್ತಲ್ಲ ಕಣೋ, ಇನ್ನು 10 ವರ್ಷ ಕಳೆದ್ರೂ ನಿನಗ್ ಶಕ್ತಿ ಬರೋ ಹಾಗೆ ಮಾತ್ರ ಅವಳು ಮಾಡೋದೇ ಇಲ್ಲ.
ಏನಾದ್ರೊಂದು ನೆಪ ಹೇಳಿ ಮುಂದಕ್ಕೆ ಹಾಕ್ತಾನೆ ಇರ್ತಾಳೆ. ಈಗ್ಲೂ ನೋಡು, ತನ್ನ ಶಕ್ತಿನ ಹೆಚ್ಚಿಸ್ಕೋಬೇಕು, ಗುರುಗಳ ಆಶೀರ್ವಾದದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅವಳು ಹೋಗಿದ್ದಾಳೆ ಹೊರತು ನಿನ್ನನ್ನು ಕರ್ಕೊಂಡು ಹೋಗಿಲ್ಲ. ನಿನಗ್ ಶಕ್ತಿ ಬರುವಂತ ಕೆಲಸ ಪ್ರಾರಂಭದಿಂದನೇ ಅವಳು ಮಾಡಿಲ್ಲ. ಆದ್ರೆ ನೀನು ಆ ಹಾರಿಕಾ ನನಗೆ ಸಹಾಯ ಮಾಡ್ತಾಳೆ ಅನ್ನೋ ನಂಬಿಕೆಲೆ ಕಾಯ್ತಾ ಇದೀಯ. ನನ್ಗೇನು ಹಾಗೆ ಅನ್ನಿಸ್ತಿಲ್ಲಮ್ಮ. ಅವಳು ಹೋಗಿದ್ರು ಅವಳ ಶಕ್ತಿನ ಜಾಸ್ತಿ ಮಾಡ್ಕೊಂಡು ಬಂದು ನನ್ನ ಮೊದಲಿನ ಥರ ಮಾಡೋದಕ್ಕೆ ಅಂತಾನೆ ಹೇಳಿದ್ಲು. ಹೇಳ್ತಾಳಪ್ಪ, ಹೇಳ್ತಾನೆ ಇರ್ತಾಳೆ, ನೀನ್ ಕೇಳ್ತಾನೆ ಇರು. ಆದ್ರೆ ಅವಳು ಮಾಡಲ್ಲ. ಅವಳಿಗೆ ಶಿವಗಾಮಿ ಮೇಲೆ ದ್ವೇಷ ಇತ್ತು, ಸೇಡು ತೀರ್ಸ್ಕೋಬೇಕಾಗಿತ್ತು, ಅದನ್ನು ಮಾಡಿದ್ಲು. ಅವಳ ಕೆಲಸ ಆಯ್ತು, ಉಳ್ಕೊಳಕ್ಕೊಂದ್ ಜಾಗ ಬೇಕಿತ್ತು, ಅದು ಸಿಕ್ತು. ವಾಮಾಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಕೆಲಸಗಳಿಗೂ ನೀನು ಅವಳನ್ನ ಅವಲಂಬಿಸಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ ಹೊರತು ನೀನಾಗ್ ನೀನೇ ಮಾಡ್ಕೊಳಕ್ಕೆ ಅವಳು ಯಾವತ್ತೂ ಅವಕಾಶ ಮಾಡ್ಕೊಡಲ್ಲ ಕಣೋ. ನಿನಗೆ ಅಮ್ಮ ನಾನು. ಇಷ್ಟು ದಿವಸ ಅವಳನ್ನು ಗಮನಿಸಿದ್ದಕ್ಕೆ ನನಗೆ ಗೊತ್ತಾಗಿರೋ ವಿಷಯ ಇದು. ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಹೆಣ್ಣಿನ ಬಗ್ಗೆ ಇನ್ನೊಂದು ಹೆಣ್ಣಿಗೇನೆ ಗೊತ್ತಾಗೋದು. ನಾನು ಹೇಳೋ ಮಾತಲ್ಲಿ ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಕಾದ್ ನೋಡು, ನಿನಗೆ ಗೊತ್ತಾಗತ್ತೆ. ಅಮ್ಮ ಹೇಳೋದು ನಿಜ ಇರ್ಬೋದಾ? ನಾನು ಬೆಳೆಯೋದನ್ನ ಹಾರಿಕಾ ಇಷ್ಟಪಡಲ್ವಾ? ನೋಡೋಣ. ಇತ್ತೀಚೆಗೆ ಯಾಕೋ ಗುರೂಜಿ ತುಂಬಾ ನೆನಪಾಗ್ತಾ ಇದ್ದಾರೆ. ಅವ್ರನ್ನೇನಾದ್ರೂ ಭೇಟಿ ಆದ್ರೆ ಇದಕ್ಕೇನಾದ್ರೂ ಪರಿಹಾರ ಸಿಗ್ಬೋದು. ಆದಿ, ಗುರೂಜಿ, ಗುರೂಜಿ ಆಶೀರ್ವಾದ ಮಾಡಿ ಗುರೂಜಿ. ಒಳ್ಳೇದಾಗ್ಲಿ. ಏನ್ ನಡೀತಾ ಇದೆ ಆದಿ ಜೀವನದಲ್ಲಿ? ಸುಮಾರು ವಿಷಯಗಳು ನಡೀತಿದೆ ಗುರೂಜಿ, ಆದರೆ ಯಾವುದ್ರಲ್ಲೂ ಸಕ್ಸಸ್ ಆಗ್ತಾ ಇಲ್ಲ. ಮೊನ್ನೆನೂ ಶಾಂಭವಿ ದೇವಿನ ಶಾಶ್ವತವಾಗಿ ದಿಗ್ಬಂಧನ ಮಾಡೋ ಪೂಜೆ ಮಾಡಿದ್ವಿ. ಆದರೆ